ಚರ್ಚೆ ಮಾಡಿದ್ರಿ ಸರ್? ಸುಮಾರು 1 ಗಂಟೆ ಚರ್ಚೆ ಮಾಡಿದಿರಿ ಸರ್? ಇಲ್ಲ, ಏನು ಅಂತ ರಾಜಕಾರಣ ಏನು ಚರ್ಚೆ ಇಲ್ಲ. ಸಿಎಂ ಹತ್ರ ಏನಾಯ್ತು, ನಾನು ಊರಲ್ಲಿ ಇರ್ಲಿಲ್ಲ, ನಿನ್ನೆ ಬಾಂಬೆಗೆ ಹೋಗಿದ್ದೆ, ಈಗ ಬಂದೆ. ನಾಳೆ ನಾಡ್ದು 2 ದಿವಸ ನಾನು ಕಾನ್ಸ್ಟಿಟ್ಯೂನ್ಸಿಲಿ ಇರ್ತೀನಿ. ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಇನ್ನೆಲ್ಲ ಸ್ವಲ್ಪ ಮಾತಾಡಬೇಕಾಗಿತ್ತು. ಬೇರೆ ಬೇರೆದು ನಮ್ಮ ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸ್ದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಡಿ.ಕೆ. ಶಿವಕುಮಾರ್ ಅಲ್ಲ, ಈಗ ಡಿ.ಕೆ. ಶಿವಕುಮಾರ್ ನಾನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು. ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂತದ್ದು ಏನಿಲ್ಲ, ಗೊತ್ತಾಯ್ತಾ. ಶಿವಕುಮಾರ್ ಅವರು ಅಧ್ಯಕ್ಷರಿರೋವರೆಗೆ ಅವರು ನಮ್ಗೆ ಅಧ್ಯಕ್ಷರು, ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕಾಗ್ತದೆ, ಕೇಳ್ತೀವಿ ಪಕ್ಷದ ವಿಚಾರದಲ್ಲಿ. ರಾಜೇಂದ್ರ ಅವ್ರನ್ನ ಭೇಟಿ ಆಗಕ್ಕೆ ಹೇಳಿದ್ದಾರೆ ಅಂದಂಗೆ, ರಾಜೇಂದ್ರ ಅವ್ರನ್ನ ಭೇಟಿ ಆಗಕ್ಕೆ ಹೇಳಿದ್ದಾರೆ ಅಂತ ನಿಮ್ಮ ಮಗವ್ರನ್ನ? ಅಲ್ಲ, ಅವ್ರು ರಾಜೇಂದ್ರ ಮೋಸ್ಟ್ಲಿ ಇವತ್ತು ಡೆಲ್ಲಿಲಿ ಇದ್ದಾನೆ. ಅವ್ರ ಕ್ರಿಪ್ಕೋ ಮೀಟಿಂಗ್ ಇತ್ತು ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಮೀಟಿಂಗ್ ಇತ್ತು. ಅವ್ರು ಇವತ್ತು ಅಲ್ಲೇ ಇದ್ದಾನೆ. ಭೇಟಿ ಮಾಡಿದ್ರು ಮಾಡಬಹುದು, ಮಾಡದೇ ಇದ್ರು ಇರ್ಬೋದು. ಮುಕ್ಕಾಲ್ ಪಾಲ್ ಮಾತಾಡ್ತಾರೆ ಅಂತ ಅವ್ನು ಭೇಟಿ ಮಾಡಬಹುದು ಅಂತ ಅನ್ಕೊಂತೀನಿ ನಾನು. ಡಿಸಿಎಂ ಸರ್ ಡೆಲ್ಲಿನಲ್ಲಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಏನು ಭೇಟಿ ಆಗೋ ಚಾನ್ಸಸ್ ಇದೆ ಸರ್? ಅಲ್ಲ ನೋಡಿ, ಕಾಂಗ್ರೆಸ್ ಆಫೀಸ್ಗೆ ಯಾರೇ ಕರ್ನಾಟಕದಿಂದ ಮುಖಂಡರು ಹೋದ್ರೆ ಕಾಂಗ್ರೆಸ್ ಆಫೀಸ್ಗೆ ಭೇಟಿ ಕೊಡೋದು, ಯಾರು ಲೀಡರ್ಸ್ಗಳು ಇರ್ತಾರೆ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಕ್ಕಂಥದ್ದು ಅದು ಸಾಮಾನ್ಯವಾಗಿ ನಡೆಯುವಂತ ಪ್ರಕ್ರಿಯೆ. ಅದು ಅದಕ್ಕೇನು ವಿಶೇಷತೆ ಏನಿಲ್ಲ. ಅಧ್ಯಕ್ಷ ಮಾಡಿದ್ದು ಎಸ್.ಎಂ. ಕೃಷ್ಣ ಗವರ್ಮೆಂಟ್ ಅಲ್ಲಿ ಅಂತ ಹೇಳಿದ್ದಾರೆ ನೋಡಿ. ಎಸ್.ಎಂ. ಕೃಷ್ಣ ಅವರು ಗವರ್ಮೆಂಟ್ ಅಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು. ಈಗ ಆ ಸಂದರ್ಭದಲ್ಲಿ ಇವರು ಕೋಆಪರೇಷನ್ ಮಿನಿಸ್ಟರ್ ಇದ್ರು. ಇವ್ರದ್ದು ಅದರಲ್ಲಿ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯ ಯಾವಾಗ್ಲೂ ಕೂಡ ಒಂದು ಸಹಾಯ ಮಾಡಿದ್ರು ಅದನ್ನು ನೆನೆಸ್ಕೊಳ್ತಕ್ಕಂಥದ್ದು ನನ್ನ ಗುಣ. ಅದು ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇರೋವಾಗ ಇವರು ಸಹಕಾರ ಸಚಿವರು ಇದ್ರು. ಇವ್ರದ್ದು ಕೂಡ ನನಗೆ ಸಹಾಯ ಆಗಿಲ್ಲ ಅಂತ ನಾನು ಹೇಳಲ್ಲ. ಅದಕ್ಕೆ ಹೆಚ್ಚಿನದಾಗಿ ಆವತ್ತು ಎಸ್.ಎಂ. ಕೃಷ್ಣ ಅವರಿಗೆ ಒತ್ತಾಯ ಮಾಡಿದ್ದು ಜಾಲಪ್ನವರು, ನಮ್ಮ ಬಸವರಾಜು ಮತ್ತೆ ಡಾಕ್ಟರ್ ಪರಮೇಶ್ವರು. ಆ ಎಲೆಕ್ಷನ್ ಡೇ ಬೆಳಿಗ್ಗೆನೆ ಬಂದು ಎಸ್.ಎಂ. ಕೃಷ್ಣ ಅವರಿಗೆ ಮನವೊಲಿಸಿ ಅವರು ಸಹಕಾರ ಸಚಿವರು ಇವರು ಎಲ್ಲ ಸೇರಿ ಮಾತಾಡಿ, ಆ ದಿವಸ ನಾನು MLC ಇದ್ದೆ, ಆಗ ನಾನು MLA ಇರಲಿಲ್ಲ. ಆಗ ಅವರೆಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷ ಆಯಿತು. ಮತ್ತೆ ಇನ್ನೊಮ್ಮೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಕೂಡ ನನಗೆ ಮಾಡಿದ್ರು. ಅದರಿಂದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗ್ತಕ್ಕಂಥದ್ದಕ್ಕೆ ಅದು. ಮತ್ತೆ ಇನ್ನೊಂದೇನಂದ್ರೆ ಇವ್ರು ಸಲಹೆ ಮೇರೆ ಅಲ್ಲಿರೋ ನಿರ್ದೇಶಕರುಗಳು ಎಲೆಕ್ಷನ್ ಮಾಡುವಂತದ್ದು. ಅದು ಸರ್ಕಾರ ನಾಮಿನೇಟೆಡ್ ಪೋಸ್ಟ್ ಅಲ್ಲ, ಅದು ಗೊತ್ತಾಯ್ತಾ. 21 ಜಿಲ್ಲಾ ಬ್ಯಾಂಕ್ಗಳು ಇರ್ತವೆ, 21 ಪ್ರತಿನಿಧಿಗಳು ಡೈರೆಕ್ಟರ್ಗಳು ಇರ್ತಾರೆ. ಆ 21 ಜನ ಆಯ್ಕೆ ಮಾಡ್ತಕ್ಕಂಥದ್ದು. ಅಂದು ಅಷ್ಟೇ ಸಿದ್ದರಾಮಯ್ಯನವ್ರು ಮಾಡಿದಾಗ್ಲೂ ಅಷ್ಟೇ, ಕೃಷ್ಣ ಅವರು ಶಿವಕುಮಾರ್ ಮಾಡೋವಾಗ್ಲೂ ಅಷ್ಟೇ, ಇವ್ರ ಸಲಹೆ ಮೇರೆಗೆ ಎಲ್ಲ ನಿರ್ದೇಶಕರು ಒಪ್ಪಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಬಿಕ್ಕಟ್ಟಿನ ನಡುವೆ ಈಗ ಹಳೆ ವಿಚಾರ ಪ್ರಸ್ತಾಪ ಮಾಡಿರೋದು. ಹಳೆ ವಿಚಾರ ದೇಶಕ್ಕೆ ಗೊತ್ತಿರುವಂತದ್ದು. ಅದು 2002ರಲ್ಲಿ ಆದಂತದ್ದು. ಇವರು 2014ರಲ್ಲೋ 15ರಲ್ಲೋ ಈ ಸಾಹೇಬರು ಮಾಡಿದ್ರು. ಹಂಗೆ ಯಾರೆಲ್ಲ ಮಾಡಿರ್ತಾರೆ, ಮಾಡಿರೋ ನಾವೇನ್ ಮರೆಯಕ್ಕೇನು ಹೋಗೋದಿಲ್ಲ. ಸರ್, ನಿನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಲೋಕಲ್ ನಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಲೋಕಲ್ ನಲ್ಲಿ ಹಂಗಾದ್ರೆ ಸಿಎಂ ಡಿಸಿಎಂ ಸಮಸ್ಯೆನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ನೋಡಿ, ಈಗ ಇವೆಲ್ಲ ಪ್ರಶ್ನೆಗಳಿಗೆ ನಾನು ಒಂದೇ ಒಂದು ಉತ್ತರ ಹೇಳ್ಬಿಡ್ತೀನಿ. ಈ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು, ಗೊತ್ತಾಯ್ತಾ. ಇರ್ಬೋದು ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಅದು ಸರಿ ಇರ್ಬೋದು. ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬಹುದು. ಅದು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದಾಗ್ಯೂ ಕೂಡ ಹೈಕಮಾಂಡ್ ನಲ್ಲಿ ಈ ರೀತಿಯ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಆ ಕೂಡ್ಲೇನೆ ನಾನು ಜಾಗ ಬಿಡ್ತೀನಿ, ಇಲ್ಲ ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಅವರು ಹೇಳ್ತಿದ್ದಾರೆ. ಇವರು ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಸ್ಪಿರೆಂಟ್ ಇದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಅವ್ರ ಜೊತೆ ಬಹಳ ಜನನೂ ಇದ್ದಾರೆ, ಅವ್ರು ಯಾರು ಹೇಳ್ಕೊಳಕ್ ಹೋಗಲ್ಲ. ಆದ್ರೆ ಇವ್ರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾರು ಮಾತು ಕೊಟ್ಟಿದ್ರು ಅವರನ್ನ ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತದ್ದು ಆಗಬೇಕು. ಅಂತಿಮವಾಗಿ ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂತ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಈ ಗೊಂದಲ
ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ. ಸಿಎಂ ಸದನದ ಒಳಗಡೆ ಹೇಳಿದ್ದಾರೆ, ಯಾವುದೇ ಒಪ್ಪಂದ ಆಗಿಲ್ಲ, ಬಹುಶಃ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಈಗ ಆಗಿದೆಯೋ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ, ಅದನ್ನ ನಾವು ಒಪ್ಕೋಬೇಕು. ಇನ್ನೊಂದು ಕಡೆ ಏನೋ ಆಗಿದೆ ನಮ್ಮಲ್ಲಿ ಒಂದು ಒಪ್ಪಂದ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೊರಗಡೆ ಹೇಳಿದ್ದಾರೆ. ಅದನ್ನು ಕೂಡ ತಳ್ಳ ಹಾಕಂಗಿರೋದಿಲ್ಲ. ಏನೇ ಇರ್ಲಿ, ಆಗಿರ್ಲಿ ಆಗಿಲ್ದೇ ಇರ್ಲಿ, ಅಂತಿಮವಾಗಿ ಹೈಕಮಾಂಡ್ ಅವ್ರ ಗಮನದಲ್ಲಿ ಇಲ್ಲದೆ ಯಾವುದು ಏನಾಗಿರೋದಿಲ್ಲ. ಯಾವ ಪತ್ರ ನಾನು 50 ಬರ್ದಿದ್ದೀನಿ. ಅದರಲ್ಲಿ ಯಾವ ಪತ್ರ ಖರ್ಗೆ ಅವರನ್ನ ಪರಮೇಶ್ವರ್ ಭೇಟಿಯಾಗಿದ್ದಾರೆ ಸರ್. ನಿನ್ನೆ ಎಚ್ ಕೆ ಪಾಟೀಲ್ ಅವರು ಭೇಟಿಯಾಗಿದ್ರು. ನೋಡಿ, ಅವರು ಹಿರಿಯ ಎಐಸಿಸಿ ಅಧ್ಯಕ್ಷರು. ಎಐಸಿಸಿ ಅಧ್ಯಕ್ಷರಾದ ಮೇಲೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ಮುಖಂಡರುಗಳು, ಸಚಿವರುಗಳು ಭೇಟಿ ಮಾಡತಕ್ಕಂತದ್ದಕ್ಕೆ ಅವಕಾಶ ಇದೆ, ಮಾಡಿರ್ತಾರೆ. ಭೇಟಿಯಾಗಿದ್ದಕ್ಕೂ ಸಂಬಂಧ ಇಲ್ವಾ ಸರ್? ನೀವು ರಾಹುಲ್ ಗಾಂಧಿ ಪತ್ರ ಬರೆದಿದ್ದಕ್ಕೂ ಡಿಕೆಶಿ ಭೇಟಿಯಾಗಿದ್ದಕ್ಕೂ ಸಂಬಂಧ ಇಲ್ವಾ? ನೋಡಿ, ಡಿಕೆಶಿ ಭೇಟಿಯಾಗಿದ್ದು, ಪತ್ರ ಬರೆದಿದ್ದು, ಅದಕ್ಕೆ ಏನ್ ಸಂಬಂಧ ಇರುತ್ತೆ? ನನ್ನ ಅಭಿಪ್ರಾಯ ಅವ್ರಿಗೂ ಹೇಳಿದ್ದೀನಿ, ಇವ್ರಿಗೂ ಹೇಳಿದ್ದೀನಿ. ಅಂತಿಮವಾಗಿ ಪಕ್ಷದಲ್ಲಿ ನಡೀತಾ ಇರೋ ಬೆಳವಣಿಗೆಗಳಿಗೆ ಅಂತಿಮ ವಿರಾಮ ಬೀಳುತ್ತಾ ಸರ್? ಅಂತಿಮ ವಿರಾಮ ಬೀಳ್ಬೇಕು. ಬೀಳ್ತಕ್ಕಂತ ಕೆಲಸ ಹೈಕಮಾಂಡ್ ಅವ್ರು ಮಾಡಬೇಕು. ಯಾಕಂದ್ರೆ ಕಾರ್ಯಕರ್ತರಲ್ಲಿ ಗೊಂದಲ. ನಾನು ಅಷ್ಟಾಲಜರಲ್ಲ, ಶಾಸ್ತ್ರ ಹೇಳೋನಲ್ಲ, ಜ್ಯೋತಿಷ್ಯ ಅಲ್ಲ, ಜಾಗೃತಿ ಆಗ್ಬೇಕು ಅನ್ನೋನು. ಧನ್ಯವಾದ ಸರ್, ಧನ್ಯವಾದ, ಥ್ಯಾಂಕ್ ಯು. ಸಿಎಂ ಭೇಟಿ ಮಾಡಿದ್ರಿ, ಚರ್ಚೆ ಮಾಡಿದ್ರಿ ಸರ್? ಸುಮಾರು 1 ಗಂಟೆ ಚರ್ಚೆ ಮಾಡಿದ್ರಿ ಸರ್. ಇಲ್ಲ, ಏನು ಅಂತ ರಾಜಕಾರಣ ಏನ್ ಚರ್ಚೆ ಇಲ್ಲ. ಸಿಎಂ ಹತ್ರ ಏನಾಯ್ತು, ನಾನು ಊರಲ್ಲಿ ಇರ್ಲಿಲ್ಲ, ನಿನ್ನೆ ಬಾಂಬೆಗೆ ಹೋಗಿದ್ದೆ, ಈಗ ಬಂದೆ. ನಾಳೆ ನಾಡ್ದು 2 ದಿವಸ ನಾನು ಕಾನ್ಸ್ಟಿಟ್ಯೂನ್ಸಿಲಿ ಇರ್ತೀನಿ. ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಇನ್ನೆಲ್ಲ ಸ್ವಲ್ಪ ಮಾತಾಡಬೇಕಾಗಿತ್ತು. ಬೇರೆ ಬೇರೆದು ನಮ್ಮ ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸ್ದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಅಲ್ಲ, ಈಗ ಡಿ.ಕೆ. ಶಿವಕುಮಾರ್ ನಾನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು, ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು. ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥದ್ದು ಏನಿಲ್ಲ, ಗೊತ್ತಾಯ್ತಾ? ಶಿವಕುಮಾರ್ ಅವರು ಅಧ್ಯಕ್ಷರಿರೋವರೆಗೆ ಅವರು ನಮ್ಗೆ ಅಧ್ಯಕ್ಷರು, ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕಾಗ್ತದೆ, ಕೇಳ್ತೀವಿ ಪಕ್ಷದ ವಿಚಾರದಲ್ಲಿ. ರಾಜೇಂದ್ರ ಅವ್ರನ್ನ ಭೇಟಿ ಆಗಕ್ಕೆ ಹೇಳಿದ್ದಾರೆ ಅಂದಂಗ, ರಾಜೇಂದ್ರ ಅವ್ರನ್ನ ಭೇಟಿ ಆಗಕ್ಕೆ ಹೇಳಿದ್ದಾರೆ ಅಂತ ನಿಮ್ಮ ಮಗವ್ರನ್ನ? ಅಲ್ಲ, ಅವ್ರು ರಾಜೇಂದ್ರ ಮೋಸ್ಟ್ಲಿ ಇವತ್ತು ಡೆಲ್ಲಿಲಿ ಇದ್ದಾನೆ. ಅವ್ರಿಗೆ ಕ್ರಿಪ್ಕೋ ಮೀಟಿಂಗ್ ಇತ್ತು ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಮೀಟಿಂಗ್ ಇತ್ತು. ಅವನು ಇವತ್ತು ಅಲ್ಲೇ ಇದ್ದಾನೆ. ಭೇಟಿ ಮಾಡಿದ್ರು ಮಾಡಬಹುದು, ಮಾಡದೇ ಇದ್ರು ಇರ್ಬೋದು. ಮುಕ್ಕಾಲ್ ಪಾಲ್ ಮಾತಾಡ್ತಾರೆ ಅಂತ ಅವ್ನು ಭೇಟಿ ಮಾಡಬಹುದು ಅಂತ ಅನ್ಕೊಂತೀನಿ ನಾನು. ಡಿಸಿಎಂ ಸರ್ ಡೆಲ್ಲಿನಲ್ಲಿ ಇದ್ದಾರೆ, ಹೈಕಮಾಂಡ್ ನಾಯಕರನ್ನ ಏನು ಭೇಟಿ ಆಗೋ ಚಾನ್ಸಸ್ ಇದೆ ಸರ್? ಅಲ್ಲ ನೋಡಿ, ಕಾಂಗ್ರೆಸ್ ಆಫೀಸ್ಗೆ ಯಾರೇ ಕರ್ನಾಟಕದಿಂದ ಮುಖಂಡರು ಹೋದ್ರೆ ಕಾಂಗ್ರೆಸ್ ಆಫೀಸ್ಗೆ ಭೇಟಿ ಕೊಡೋದು, ಯಾರು ಲೀಡರ್ಸ್ಗಳು ಇರ್ತಾರೆ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡತಕ್ಕಂಥದ್ದು, ಅದು ಸಾಮಾನ್ಯವಾಗಿ ನಡೆಯುವಂತ ಪ್ರಕ್ರಿಯೆ. ಅದು ಅದಕ್ಕೇನು ವಿಶೇಷತೆ ಏನಿಲ್ಲ. ನೋಡಿ, ಎಸ್.ಎಂ. ಕೃಷ್ಣ ಅವರು ಗವರ್ಮೆಂಟ್ ಅಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು. ಈಗ ಆ ಸಂದರ್ಭದಲ್ಲಿ ಇವರು ಕೋಆಪರೇಷನ್ ಮಿನಿಸ್ಟರ್ ಇದ್ರು. ಇವ್ರದ್ದು ಅದರಲ್ಲಿ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯ ಯಾವಾಗ್ಲೂ ಕೂಡ ಒಂದು ಸಹಾಯ ಮಾಡಿದ್ರು ಅದನ್ನು ನೆನೆಸ್ಕೊಳ್ತಕ್ಕಂಥದ್ದು ನನ್ನ ಗುಣ. ಅದು ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇರೋವಾಗ ಇವರು ಸಹಕಾರ ಸಚಿವರಿದ್ರು. ಇವ್ರದ್ದು ಕೂಡ ನನಗೆ ಸಹಾಯ ಆಗಿಲ್ಲ ಅಂತ ನಾನು ಹೇಳಲ್ಲ. ಅದಕ್ಕೆ ಹೆಚ್ಚಿನದಾಗಿ ಆವತ್ತು ಎಸ್.ಎಂ. ಕೃಷ್ಣ ಅವರಿಗೆ ಒತ್ತಾಯ ಮಾಡಿದ್ದು ಜಾಲಪ್ನವರು, ನಮ್ಮ ಬಸವರಾಜು ಮತ್ತೆ ಡಾಕ್ಟರ್ ಪರಮೇಶ್ವರ್. ಆ ಎಲೆಕ್ಷನ್ ಡೇ ಬೆಳಿಗ್ಗೆನೆ ಬಂದು ಎಸ್.ಎಂ. ಕೃಷ್ಣ ಅವರಿಗೆ ಮನವೊಲಿಸಿ, ಅವರು ಸಹಕಾರ ಸಚಿವರು ಇವರು ಎಲ್ಲ ಸೇರಿ ಮಾತಾಡಿ, ಆ ದಿವಸ ನಾನು MLC ಇದ್ದೆ, ಆಗ ನಾನು MLA ಇರಲಿಲ್ಲ. ಆಗ ಅವರೆಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷ ಆಯಿತು. ಮತ್ತೆ ಇನ್ನೊಮ್ಮೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಕೂಡ ನನಗೆ ಮಾಡಿದ್ರು. ಅದರಿಂದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗ್ತಕ್ಕಂಥದ್ದಕ್ಕೆ ಅದು. ಮತ್ತೆ ಇನ್ನೊಂದೇನಂದ್ರೆ, ಇವ್ರ ಸಲಹೆ ಮೇರೆ ಅಲ್ಲಿರೋ ನಿರ್ದೇಶಕರುಗಳು ಎಲೆಕ್ಷನ್ ಮಾಡುವಂತದ್ದು. ಅದು ಸರ್ಕಾರ ನಾಮಿನೇಟೆಡ್ ಪೋಸ್ಟ್ ಅಲ್ಲ, ಅದು ಗೊತ್ತಾಯ್ತಾ? 21 ಜಿಲ್ಲಾ ಬ್ಯಾಂಕ್ಗಳು ಇರ್ತವೆ, 21 ಪ್ರತಿನಿಧಿಗಳು, ಡೈರೆಕ್ಟರ್ಗಳು ಇರ್ತಾರೆ. ಆ 21 ಜನ ಆಯ್ಕೆ ಮಾಡ್ತಕ್ಕಂಥದ್ದು. ಅಂದು ಅಷ್ಟೇ, ಸಿದ್ದರಾಮಯ್ಯನವ್ರು ಮಾಡಿದಾಗ್ಲೂ ಅಷ್ಟೇ, ಕೃಷ್ಣ ಅವರು ಶಿವಕುಮಾರ್ ಮಾಡೋವಾಗ್ಲೂ ಅಷ್ಟೇ, ಇವ್ರ ಸಲಹೆ ಮೇರೆಗೆ ಎಲ್ಲ ನಿರ್ದೇಶಕರು ಒಪ್ಪಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಬಿಕ್ಕಟ್ಟಿನ ನಡುವೆ ಈಗ ಹಳೆ ವಿಚಾರ ಪ್ರಸ್ತಾಪ ಮಾಡಿರೋದು. ನೋಡಿ, ಹಳೆ ವಿಚಾರ ದೇಶಕ್ಕೆ ಗೊತ್ತಿರುವಂತದ್ದು. ಅದು 2002ರಲ್ಲಿ ಆದಂತದ್ದು. ಇವರು 2014ರಲ್ಲೋ 2015ರಲ್ಲೋ ಈ ಸಾಹೇಬರು ಮಾಡಿದ್ರು.
ಹಂಗೆ ಯಾರೆಲ್ಲ ಮಾಡಿರ್ತಾರ ಮಾಡಿರೋ ನಾವೇನ್ ಮರೆಯಕ್ಕೇನು ಹೋಗೋದಿಲ್ಲ. ಸರ್, ನಿನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಲೋಕಲ್ ನಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಲೋಕಲ್ ನಲ್ಲಿ ಹಂಗಾದ್ರೆ ಸಿಎಂ ಡಿಸಿಎಂ ಸಮಸ್ಯೆನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ನೋಡಿ, ಈಗ ಇವೆಲ್ಲ ಪ್ರಶ್ನೆಗಳಿಗೆ ನಾನು ಒಂದೇ ಒಂದು ಉತ್ತರ ಹೇಳ್ಬಿಡ್ತೀನಿ. ಈ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು, ಗೊತ್ತಾಯ್ತಾ? ಇರ್ಬೋದು, ಖರ್ಗೆ ಸಾಹೇಬ್ರು ಏನ್ ಹೇಳಿದ್ದಾರೆ ಅದು ಸರಿ ಇರ್ಬೋದು. ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬಹುದು. ಅದು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದಾಗ್ಯೂ ಕೂಡ ಹೈಕಮಾಂಡ್ ನಲ್ಲಿ ಈ ರೀತಿಯ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಆ ಕೂಡ್ಲೇನೆ ನಾನು ಜಾಗ ಬಿಡ್ತೀನಿ, ಇಲ್ಲ ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಅವರು ಹೇಳ್ತಿದ್ದಾರೆ. ಇವರು ಈಗ DK ಶಿವಕುಮಾರ್ ಅವರು ಕೂಡ ಆಸ್ಪಿರೆಂಟ್ ಇದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಅವ್ರ ಜೊತೆ ಬಹಳ ಜನನೂ ಇದ್ದಾರೆ, ಅವ್ರು ಯಾರು ಹೇಳ್ಕೊಳಕ್ ಹೋಗಲ್ಲ. ಆದ್ರೆ ಇವ್ರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾರು ಮಾತು ಕೊಟ್ಟಿದ್ರು ಅವರನ್ನ ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತದ್ದು ಆಗಬೇಕು. ಅಂತಿಮವಾಗಿ ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂತ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಇದು ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ. ಸಿಎಂ ಸದನದ ಒಳಗಡೆ ಹೇಳಿದ್ದಾರೆ, ಯಾವುದೇ ಒಪ್ಪಂದ ಆಗಿಲ್ಲ, ಬಹುಶಃ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಈಗ ಆಗಿದೆಯೋ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ, ಅದನ್ನ ನಾವು ಒಪ್ಕೋಬೇಕು. ಇನ್ನೊಂದ್ ಕಡೆ ಏನೋ ಆಗಿದೆ ನಮ್ಮಲ್ಲಿ ಒಂದು ಒಪ್ಪಂದ ಅಂತ DK ಶಿವಕುಮಾರ್ ಅವರು ಕೂಡ ಹೊರಗಡೆ ಹೇಳಿದ್ದಾರೆ. ಅದನ್ನು ಕೂಡ ತಳ್ಳ ಹಾಕಂಗಿರೋದಿಲ್ಲ. ಏನೇ ಇರ್ಲಿ, ಆಗಿರ್ಲಿ ಆಗಿಲ್ದೇ ಇರ್ಲಿ, ಅಂತಿಮವಾಗಿ ಹೈಕಮಾಂಡ್ ಅವ್ರ ಗಮನದಲ್ಲಿ ಇಲ್ಲದೆ ಯಾವುದು ಏನಾಗಿರೋದಿಲ್ಲ. ಯಾವ ಪತ್ರ ನಾನು 50 ಬರ್ದಿದ್ದೀನ್ರಿ, ಅದರಲ್ಲಿ ಯಾವ ಪತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪರಮೇಶ್ವರ್ ಭೇಟಿಯಾಗಿದ್ದಾರೆ ಸರ್. ನಿನ್ನೆ HK ಪಾಟೀಲ್ ಅವರು ಭೇಟಿಯಾಗಿದ್ರು. ನೋಡಿ, ಅವರು ಇಡೀ AICC ಅಧ್ಯಕ್ಷರು. AICC ಅಧ್ಯಕ್ಷರಾದ ಮೇಲೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ಮುಖಂಡರುಗಳು, ಸಚಿವರುಗಳು ಭೇಟಿ ಮಾಡತಕ್ಕಂತದ್ದಕ್ಕೆ ಅವಕಾಶ ಇದೆ, ಮಾಡಿರ್ತಾರೆ. ಭೇಟಿಯಾಗಿದ್ದಕ್ಕೂ ಸಂಬಂಧ ಇಲ್ವಾ ಸರ್? ನೀವು ರಾಹುಲ್ ಗಾಂಧಿ ಪತ್ರ ಬರ್ದಿದ್ದಕ್ಕೂ DK ಭೇಟಿಯಾಗಿದ್ದಕ್ಕೂ ಸಂಬಂಧ ಇಲ್ವಾ? ನೋಡಿ, DK ಭೇಟಿಯಾಗಿದ್ದು, ಪತ್ರ ಬರೆದಿದ್ದು, ಅದಕ್ಕೇನ್ ಸಂಬಂಧ ಇರುತ್ತೆ? ನನ್ನ ಅಭಿಪ್ರಾಯ ಅವ್ರಿಗೂ ಹೇಳಿದ್ದೀನಿ, ಇವ್ರಿಗೂ ಹೇಳಿದ್ದೀನಿ. ಅಂತಿಮವಾಗಿ ಪಕ್ಷದಲ್ಲಿ ನಡೀತಾ ಇರೋ ಬೆಳವಣಿಗೆಗಳಿಗೆ ಅಂತಿಮ ವಿರಾಮ ಬೀಳುತ್ತಾ ಸರ್? ಅಂತಿಮ ವಿರಾಮ ಬೀಳ್ಬೇಕು, ಬೀಳ್ತಕ್ಕಂತ ಕೆಲಸ ಹೈಕಮಾಂಡ್ ಅವ್ರು ಮಾಡಬೇಕು. ಯಾಕಂದ್ರೆ ಕಾರ್ಯಕರ್ತರಲ್ಲಿ ಗೊಂದಲ. ನಾನು ಅಸ್ಟ್ರಾಲಜರ್ ಅಲ್ಲ, ಶಾಸ್ತ್ರ ಹೇಳೋನಲ್ಲ, ಜ್ಯೋತಿಷ್ಯ ಅಲ್ಲ, ಜಾಗೃತಿ ಆಗ್ಬೇಕು ಅನ್ನೋ. ಧನ್ಯವಾದ ಸರ್, ಧನ್ಯವಾದ, ಥ್ಯಾಂಕ್ ಯು.